ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನಾದ್ರೆ ಕೇಳ್ತಿದ್ರು, ಯಾರಿಗೆ ಸೀಟ್ ಸಿಗಲ್ಲ ಈ ಒಂದು ಕೆಸಿಇಟಿ ಕೌನ್ಸಿಲಿಂಗ್ ನಲ್ಲಿ ಯಾರಿಗೆ ಸೀಟ್ ಸಿಗಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು. ನಿಮ್ಗೆ ಇಲ್ಲಿ ಒಂದು ಕಟ್ ಆಫ್ ಅನ್ನ ತೋರಿಸ್ತೀನಿ, ನಿಮ್ಗೆ ಲಾಸ್ಟ್ ಇಯರ್ ಒಂದು ಕಟ್ ಆಫ್ ತೋರಿಸ್ತೀನಿ, ನಿಮ್ಗೆ ಎಷ್ಟು ರ್ಯಾಂಕಿಂಗ್ ಇದ್ರೆ ಸೀಟ್ ಸಿಗುತ್ತೆ ಏನು ಅಂತ ನಿಮ್ಗೆ ಒಂದು ಕಟ್ ಆಫ್ ಅನ್ನ ತೋರಿಸ್ತೀನಿ. ಮತ್ತೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದು, ಇಂಜಿನಿಯರಿಂಗ್ ಗೋಸ್ಕರನೇ ವೇಟ್ ಮಾಡ್ತಿದೀವಿ, ಇಂಜಿನಿಯರಿಂಗ್ ಸೀಟೇ ಬೇಕು ಅಂತ ಬೇರೆ ಕೋರ್ಸ್ ಕೂಡ ಜಾಯ್ನ್ ಆಗದೆ ವೇಟ್ ಮಾಡ್ತಿದೀವಿ, ನಾವೇನ್ ಮಾಡೋದು ಅಂತಾನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ಇವೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ ನೋಡಿ. ಎಲ್ಲರೂ ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ಲಿ, ಎಲ್ಲ ಒಂದು ಆದಷ್ಟು ನಿಮ್ಮ ಒಂದು ಕಾಲೇಜ್ ಗ್ರೂಪ್ಸ್ ಅಲ್ಲೆಲ್ಲ ಶೇರ್ ಮಾಡಿ, ಅವ್ರಿಗೂ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ. ಇದು ತುಂಬಾನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿದೆ ನೋಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ ನೋಡಿ. ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳು ಒಂದು ಭಯ ಆದ್ರೆ ಇದೆ. ಕೆಸಿಇಟಿ ವಿದ್ಯಾರ್ಥಿಗಳಲ್ಲಿ ನಮ್ಮ ರ್ಯಾಂಕು 1 ಲಕ್ಷ ಬಂದಿದೆ, ನಮ್ಮ ರ್ಯಾಂಕು 1.5 ಲಕ್ಷ ಬಂದಿದೆ, ಆದ್ರೆ ನಾವು ಯಾವುದೇ ಬೇರೆ ಕೋರ್ಸ್ ಜಾಯ್ನ್ ಆಗದೆ ಇಂಜಿನಿಯರಿಂಗ್ ಸೀಟ್ ಬೇಕಂತಾನೆ ವೇಟ್ ಮಾಡ್ತಿದೀವಿ, ಓಕೆನಾ. ಈಗ ನಾವು ಯಾವ್ದು ಬೇರೆ ಕೋರ್ಸಸ್ ಕೂಡ ಜಾಯ್ನ್ ಆಗ್ತಿಲ್ಲ, ಅಲ್ಲೂ ಬೇರೆ ಕೋರ್ಸ್ ಜಾಯ್ನ್ ಆಗೋ ಡೇಟು ಮುಗಿತಾ ಬರ್ತಿದೆ, ನಮ್ಗೆ ಇಂಜಿನಿಯರಿಂಗ್ ಸೀಟ್ ಸಿಗ್ಲಿಲ್ಲ ಅಂದ್ರೆ ನಮ್ ಕತೆ ಏನು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ಈಗ ನೋಡಿ, ನಿಮ್ಗೊಂದು ಕಟ್ ಆಫ್ ಆದ್ರೆ ತೋರಿಸ್ತೀನಿ. ಲಾಸ್ಟ್ ಇಯರ್ದು ಒಂದು ಕಟ್ ಆಫ್ ತೋರಿಸ್ತಿದ್ದೀನಿ ಇಲ್ಲಿ ನೋಡಿ. ಕಟ್ ಆಫ್ ಅನ್ನುವಂಥದ್ದು ಈ ರೀತಿಯಾಗಿರುತ್ತೆ, ಓಕೆನಾ. ಎಲ್ಲ ಒಂದು ಕ್ಯಾಟಗಿರಿ ಅವ್ರದ್ದು ಇಲ್ಲಿ ಕೊಟ್ಟಿರ್ತಾರೆ ನೋಡಿ. 1 ಜನರಲ್, 1 ಕನ್ನಡ ಮೀಡಿಯಂ, 1 ರೂರಲ್, 2A ಜನರಲ್, 2A ಕನ್ನಡ ಮೀಡಿಯಂ, 2A ರೂರಲ್, 2B ಜನರಲ್, 2B ಕನ್ನಡ ಮೀಡಿಯಂ, 2B ರೂರಲ್, 3A ಜನರಲ್, 3A ಕನ್ನಡ ಮೀಡಿಯಂ, 3AR, 3BG, ಈ ರೀತಿ ಎಲ್ಲ ಕ್ಯಾಟಗಿರಿಯಲ್ಲೂ ಜನರಲ್, ಕನ್ನಡ ಮೀಡಿಯಂ, ರೂರಲ್ 3 ಕೊಟ್ಟಿರ್ತಾರೆ, ಓಕೆನಾ. ನಿಮ್ಗೆ ಗೊತ್ತಿರುತ್ತೆ ನಿಮ್ದು ಯಾವ್ದು ಅಂತ. 3A ಜನರಲ್ ಆದ್ರೆ ನಾರ್ಮಲ್ 3A ಜನರಲ್ ಗೊತ್ತಿರುತ್ತೆ. ನಿಮ್ದು ಕನ್ನಡ ಮೀಡಿಯಂ ಏನಾದ್ರು ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ನಿಮ್ದು 3A ಕನ್ನಡ ಮೀಡಿಯಂ 3AK ಅಲ್ಲಿ ಬರುತ್ತೆ, ಓಕೆನಾ. ನಿಮ್ಗೆ 3AR ಅಂದ್ರೆ ರೂರಲ್, ನೀವು ರೂರಲ್ ಸರ್ಟಿಫಿಕೇಟ್ ಏನಾದ್ರು ನಿಮ್ದಿದ್ದು ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ದು 3A ರೂರಲ್ ಅಲ್ಲಾದ್ರೆ ಬರುತ್ತೆ ನೋಡಿ. ಈ ರೀತಿಯಾಗಿ ಈಗ ನೀವು ಫಾರ್ ಎಕ್ಸಾಂಪಲ್ ಇದು ಡಿಪೆಂಡ್ ಆಗುತ್ತೆ, ಎಲ್ಲಾ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಇಲ್ಲಿ ಲಕ್ಷ ರ್ಯಾಂಕಿಂಗ್ ಇದ್ರೂ ಸೀಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನೋಡಿ ನಿಮ್ಗೆ. ಇದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಟಾಪ್ ಕಾಲೇಜು, ಬೆಂಗಳೂರಲ್ಲಿ ಇರುವಂತಹ ಒಂದು ಟಾಪ್ ಕಾಲೇಜ್ ಆಗಿದೆ. ಇದು ಗವರ್ನಮೆಂಟ್ ಕಾಲೇಜ್ ಆದ್ರೂ ಕೂಡ ಒಂದು ಟಾಪ್ ಕಾಲೇಜ್. ಇದು UVC ಕಾಲೇಜ್ ಅನ್ನುವಂಥದ್ದು ಟಾಪ್ ಕಾಲೇಜು ನೋಡಿ. ಇದರಲ್ಲಿ ಮೆಕ್ಯಾನಿಕಲ್ ಗೆ ಎಷ್ಟು ರ್ಯಾಂಕಿಂಗ್ ಇರಬೇಕು, ಮೆಕ್ಯಾನಿಕಲ್ ಬ್ರಾಂಚ್ ಗೆ ಹೇಳ್ತೀನಿ ನೋಡಿ ಎಷ್ಟು ರ್ಯಾಂಕಿಂಗ್ ಇರಬೇಕು. ಫಾರ್ ಎಕ್ಸಾಂಪಲ್ ಯಾವ್ದು ಹೇಳಿ, ಈಗ 3A ಜನರಲ್ ಗೆ ಹೇಳ್ತೀನಿ ನೋಡಿ. ಇಲ್ಲಿ 3A ಜನರಲ್ ಗೆ 58,156 58,000 ರ್ಯಾಂಕಿಂಗ್ ಇದ್ರೂ ಕೂಡ 58,156 ಮತ್ತೆ ಅದಕ್ಕಿಂತ ಕಡಿಮೆ ರ್ಯಾಂಕಿಂಗ್ 56,000 50,000 ನಿಮ್ದು ಎಷ್ಟೇ ರ್ಯಾಂಕಿಂಗ್ ಇಲ್ಲ 58,156 ಗಿಂತ ಕಡಿಮೆ ಇರುವಂತವ್ರಿಗೆ ಈ ಒಂದು ಟಾಪ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಕೋರ್ಸ್ ಸಿಗ್ತಿದೆ. ಅದು ಟಾಪ್ ಕಾಲೇಜಲ್ಲಿ ಕೋರ್ಸ್ ಸಿಗ್ತಿದೆ. ನಿಮ್ದು 50,000 ಮೇಲೆ ರ್ಯಾಂಕಿಂಗ್ ಇದ್ರೆ ಸೀಟ್ ಸಿಗುತ್ತಾ ಇಲ್ಲ ಅಂತ ನೀವು ಭಯ ಪಡ್ತಿದ್ರಲ್ಲ ಮೆಕ್ಯಾನಿಕಲ್ ಕೋರ್ಸ್ಗೆ, ಓಕೆನಾ. ನಿಮಗೆ ಈಗ ಕೆಲವರು ನಮ್ದು ರ್ಯಾಂಕಿಂಗ್ ಚೆನ್ನಾಗಿದೆ, ನಮ್ದು ರ್ಯಾಂಕಿಂಗ್ ತುಂಬಾ ಚೆನ್ನಾಗಿದೆ, ನಮಗೆ ಸೀಟ್ ಸಿಗುತ್ತಾ ಅಂತ CS ವಿದ್ಯಾರ್ಥಿಗಳು ಕೇಳೋದಾದ್ರೆ, ಈಗ ಯಾರ್ದು ಒಬ್ರದ್ದು ಹೇಳೋಣ. 2BR ಹೇಳೋಣ. 2B ರೂರಲ್ ಕ್ಯಾಟಗಿರಿ ಅವ್ರದ್ದು ನೋಡೋದಾದ್ರೆ CS ಸೀಟ್ ಸಿಗಬೇಕಂದ್ರೆ 7,166 ಗಿಂತ ಕಡಿಮೆ ಇರಬೇಕಾಗುತ್ತೆ. 7,166 ಇದ್ರೂ ಓಕೆ, ಅದ್ರಗಿಂತ ಕಡಿಮೆ ಇದ್ರೂ ನಿಮ್ಗೆ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ ಈ ಒಂದು ಕಟ್ ಆಫ್ ಅಲ್ಲಿ. ಈಗ ನಿಮ್ಗೆ ಇನ್ನೊಂದು ಕಾಲೇಜ್ ತೋರಿಸ್ತೀನಿ ಇಲ್ಲಿ, SKSJT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು. ಇಲ್ಲಿ ನೋಡಿ, ಬೆಂಗಳೂರಿಗೆ ಬಂದ್ಬಿಟ್ಟು SKJST ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ಒಂದು ಕೋರ್ಸ್ಗೆ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಎಷ್ಟಿದೆ ಅಂತ. TX ಟೆಕ್ಸ್ಟೈಲ್ಸ್ ಅನ್ನುವಂತಹ ಒಂದು ಕೋರ್ಸ್ಗೆ ನೋಡ್ಕೊಳ್ಳಿ. ಇಲ್ಲಿ 3A ಜನರಲ್ಗೆ ನಿಮ್ಗೆ 1,64,394. ನಿಮ್ದು ಇಷ್ಟು ರ್ಯಾಂಕಿಂಗ್ ಬಂದಿದ್ರು ಕೂಡ ಸೀಟ್ ಸಿಗುತ್ತೆ, ಇಷ್ಟು ಬಂದಿದ್ರು ಸಿಗುತ್ತೆ, ಇದ್ರಿಗಿಂತ ಕೆಳಗಡೆ ಎಷ್ಟೇ ರ್ಯಾಂಕಿಂಗ್ ಬಂದಿದ್ರು ನಿಮ್ಗೆ ಈ ಸೀಟ್ ಸಿಗುತ್ತೆ. 1,64,394. ಇಲ್ಲೇ ನಿಮ್ಗೆ ಗೊತ್ತಾಯ್ತಲ್ಲ. ಅಂದ್ರೆ ಇಲ್ಲಿ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ನಿಮ್ಗೆ ನಾನು ಹೇಳಕ್ ಬಂದಿರೋದು, ನಿಮ್ದು ರ್ಯಾಂಕಿಂಗ್ ಎಷ್ಟೇ ಇರ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಕೋರ್ಸ್ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಟಾಪ್ ಕಾಲೇಜಲ್ಲೇ ಬೇಕು, ನನಗೆ ಟಾಪ್ 5 ಕಾಲೇಜಲ್ಲೇ ಸೀಟ್ ಬೇಕು, ಬೇರೆ ಕಾಲೇಜಲ್ಲಿ ಬೇಡ, ಟಾಪ್ 5 ಕಾಲೇಜಲ್ಲೇ ನನಗೆ CS EC ಆದ್ರೇನೆ ಬೇಕು, ನನಗೆ ಬೇರೆ ಕಾಲೇಜಲ್ಲಾದ್ರೆ ಸೀಟ್ ಬೇಡ, ಬೇರೆ ಕೋರ್ಸ್ಗೂ ನನಗೆ ಸೀಟ್ ಬೇಡ ಅಂತಾರೆ ನೋಡಿ. ಅಂತ ಅವ್ರಿಗೆ ಸೀಟ್ ಸಿಗಲ್ಲ. ನಮ್ಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ರೆ ಸಾಕು, ಓಕೆನಾ. ನಮ್ಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ರೆ ಸಾಕು, ಯಾವ ಬ್ರಾಂಚ್ ಅಲ್ಲಾದ್ರೂ ಪರವಾಗಿಲ್ಲ, ನಮ್ದು ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಇದೆ, 1 ಲಕ್ಷ ಇದೆ, 1.5 ಲಕ್ಷ ಇದೆ, ಈ ರೀತಿಯಾಗಿ ನೀವು ವಿದ್ಯಾರ್ಥಿಗಳೇನಾದ್ರೂ ಹೇಳೋದಾದ್ರೆ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ, ನಮಗೆ ಟಾಪ್ ಕಾಲೇಜಲ್ಲೇ ಬೇಕು,
ಟಾಪ್ ಕೋರ್ಸ್ ಅಲ್ಲೇ ಬೇಕು ನಮಗೆ, CS IS ಇಲ್ಲ ECನೇ ಬೇಕು, ಬೇರೆ ಬ್ರಾಂಚಸ್ ಆದ್ರೆ ಬೇಡ ಅಂತ ಹೇಳ್ತಾರೆ. ರ್ಯಾಂಕಿಂಗ್ ಒಂದು 70,000 80,000 ಈ ರೀತಿ ಏನಾದ್ರೂ ಇರುತ್ತೆ. ಟಾಪ್ 1 ಟಾಪ್ 2 ಟಾಪ್ 3 ಕಾಲೇಜಸ್ ಅಲ್ಲೇ ಸೀಟ್ ಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸರಿ ಸಿಗುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಅಂತ ಅವರಿಗೆ ಸೀಟ್ ಆದ್ರೆ ಅಲರ್ಟ್ ಆಗಲ್ಲ ಕೆಲವೊಮ್ಮೆ, ಓಕೆನಾ. ಆದ್ರೆ ನೀವು 3rd ರೌಂಡ್ ಆಪ್ಷನ್ ಎಂಟ್ರಿವರೆಗೂ ಟ್ರೈ ಮಾಡಬಹುದು. ಒಂದು ವೇಳೆ ನೀವು ಕೇಳ್ಬೋದು ಟ್ರೈ ಮಾಡಿ ಆದ್ಮೇಲೆ ನಾವು ಬೇರೆ ಕೋರ್ಸಸ್ಗೆ ಏನಾದ್ರು ಜಾಯಿನ್ ಆಗ್ಬೋದು ಹೋಗಿ ಅಂತ. ಬೇರೆ ಕೋರ್ಸಸ್ಗೂ ಜಾಯಿನ್ ಆಗ್ಬೋದು, ನೀವೇನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕೆಲವೊಂದು ಹತ್ರ ಅಡ್ಮಿಷನ್ಸ್ ಕ್ಲೋಸ್ ಆಗಿರುತ್ತೆ, ಸ್ವಲ್ಪ ಫೈನ್ ಕಟ್ಟೋದಿರುತ್ತೆ. ಸ್ವಲ್ಪ ಫೈನ್ ಕಟ್ಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಹೋಗಿ ಅಡ್ಮಿಷನ್ ಆದ್ರೆ ತಗೊಳ್ಬೇಕಾಗುತ್ತೆ, ಓಕೆನಾ. ಈಗ ಇಲ್ಲಿ ನೀವು ಹೇಳ್ತಿದ್ರೆ ಹಾಗಾದ್ರೆ ನಮ್ಗೆ EC CS ಬ್ರಾಂಚ್ ಅಲ್ಲಿ ಏನಾದ್ರು ಸೀಟ್ ಸಿಗಲ್ವಾ ಹಂಗಾದ್ರೆ ಅಂತ ನೀವು ಕೇಳ್ಬೋದು. ಟಾಪ್ ಕಾಲೇಜಸ್ ಅಲ್ದೇನೆ ಕೆಳಗಡೆ ಯಾವ್ದಾದ್ರು ಕಾಲೇಜ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಟಾಪ್ ಇಲ್ಲದೆ ಇರುವಂತಹ ಕಾಲೇಜಸ್ ಅಲ್ಲಿ ಎಲ್ಲ ಸೀಟ್ ಸಿಗುತ್ತಾ ಅಂತ ನೀವು ಕೇಳೋದಾದ್ರೆ ಸಿಗೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಇದು PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಂಟ್ವಾಲ್ ಮಂಗಳೂರಲ್ಲಿ ಇರುವಂತಹ ಕಾಲೇಜು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗೆನೆ ಇಲ್ಲಿ 3A ಜನರಲ್ ಅಲ್ಲಿ 77,542ಗಿಂತ ಕಡಿಮೆ ಇದ್ರು, 77,542 ಅದಕ್ಕಿಂತ ಕಡಿಮೆ ರ್ಯಾಂಕಿಂಗ್ ನಿಮ್ದು ಎಷ್ಟೇ ಇದ್ರು ಇಲ್ಲಿ ಸೀಟ್ ಸಿಗುತ್ತೆ. ಇದೇ ರೀತಿಯಾಗಿ ನಿಮ್ಗೆ CS ಬ್ರಾಂಚ್ಗೂ ಸೀಟ್ ಸಿಗುತ್ತೆ, ಓಕೆನಾ. ಇಲ್ಲಿ ನೋಡಿ CA CS ಬ್ರಾಂಚ್ಗೆಲ್ಲ ಇಲ್ಲಿ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 70,356 ರ್ಯಾಂಕಿಂಗ್, ಓಕೆನಾ. ಅಷ್ಟು ನಿಮ್ದು ರ್ಯಾಂಕಿಂಗ್ ಏನಾದ್ರು ಇದ್ರೂ ನಿಮ್ಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಅಷ್ಟು ರ್ಯಾಂಕಿಂಗ್ ಅದಕ್ಕಿಂತ ಕಡಿಮೆ ಎಷ್ಟೇ ಇದ್ರೂ ಸೀಟ್ ಸಿಗುತ್ತೆ. ಈ ರೀತಿ ನಿಮ್ಗೆ 1 ಲಕ್ಷ 1.5 ಲಕ್ಷ ರ್ಯಾಂಕಿಂಗ್ ಇದ್ರೂ CS ಬ್ರಾಂಚ್ಗೆ ಬೇಕಾದ್ರೆ ನಿಮ್ಗೆ ಸೀಟ್ ಸಿಗುತ್ತೆ. ಇದ್ರಲ್ಲಿ ತುಂಬಾ ಲೀಸ್ಟ್ ಇದೆ, ಕೆಲವೊಂದು ಕಾಲೇಜಸ್ ಅಲ್ಲೆಲ್ಲ ಕಟ್ ಆಫ್ ಅಲ್ಲಿ ನೋಡ್ಕೋಬಹುದು, ಸೀಟ್ ಸಿಕ್ಕೇ ಸಿಗುತ್ತೆ. CS ಅಲ್ಲೇ ನಿಮ್ಗೆ ಸೀಟ್ ಸಿಗುತ್ತೆ. ಆದ್ರೆ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗಲ್ಲ. ಈಗ ಟಾಪ್ 1 ಅಲ್ಲೇ ಬೇಕು, ಟಾಪ್ 2 ಅಲ್ಲೇ ಬೇಕು, ಟಾಪ್ 3 ಅಲ್ಲೇ ಬೇಕು ಅಂದ್ರೆ ನಿಮ್ದು 1 ಲಕ್ಷ ರ್ಯಾಂಕಿಂಗ್ ಎಲ್ಲ ಇದ್ರೆ ಸೀಟ್ ಸಿಗಲ್ಲ. ಈಗ ಹೇಳ್ತಿದ್ದೀನಿ ನೋಡಿ. ಮತ್ತೆ ಇಲ್ಲಿ SC ಜನರಲ್, SC ಕನ್ನಡ ಮೀಡಿಯಂ, ಈ ರೀತಿ SC ರೂರಲ್ ಇಲ್ಲಿ ನೋಡ್ಕೋಬಹುದು. ಈ ರೀತಿಯಾಗಿ ನಿಮ್ದು 88,000 90,000 ರ್ಯಾಂಕಿಂಗ್ ಇದ್ರೆ ಎಲ್ಲ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕೂಡ ಸೀಟ್ ಸಿಗುತ್ತೆ SC ST ವಿದ್ಯಾರ್ಥಿಗಳಿಗೆ. ಇಲ್ಲಿ ನೋಡಿ ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಇಲ್ಲಿ ನೋಡೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗೆ SC ನೋಡಿ ಇಲ್ಲಿ SC ಜನರಲ್ ಅಲ್ಲಿ ಬರುವಂತವರು 86,876 ರ್ಯಾಂಕಿಂಗ್ ಇದ್ರೂ ಸಿಗುತ್ತೆ. SC ರೂರಲ್ ಅವರು 88,328 ಇದ್ರೂ ಸಿಗುತ್ತೆ. ST ಅವರು ST ಜನರಲ್ ಅಲ್ಲಿ ಬರುವಂತವರು 1,38,331 ರ್ಯಾಂಕಿಂಗ್ ಇದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೇ ನಿಮ್ಗೆ ಸೀಟ್ ಸಿಗುತ್ತೆ, ಓಕೆನಾ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೇಕು. ಮತ್ತೆ ಕಟ್ ಆಫ್ ಲಾಸ್ಟ್ ಇಯರ್ ಇತ್ತಲ್ಲ, ಏನು ಈ ವರ್ಷ ಲಾಸ್ಟ್ ಇಯರ್ ಏನು ಎಲ್ಲ ಸೇಮೇ ಇದ್ಬಿಡುತ್ತಾ ನೀವು ಹೇಳೋ ಪ್ರಕಾರ ಅಂದ್ರೆ ಇರುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ. ಸೇಮೇ ಇರಲ್ಲ ಕಟ್ ಆಫ್ ಅಲ್ಲಿ ರ್ಯಾಂಕಿಂಗು, ಆದ್ರೆ ತುಂಬಾ ಚೇಂಜಸ್ ಆಗಲ್ಲ, ಸ್ವಲ್ಪ ಚೇಂಜಸ್ ಆದ್ರೆ ಆಗುತ್ತೆ, ಮೈನರ್ ಚೇಂಜಸ್ ಆಗುತ್ತೆ. ಅದೇನೇನು ಚೇಂಜ್ ಆಗಿರುತ್ತೆ ಏನೋ ಅಂತ ಕಟ್ ಆಫ್ ಬಿಟ್ಟಾಗಿ ಹೇಳ್ತೀನಿ ನಿಮ್ಗೆ. ನಾನು ಈಗ ಹೇಳ್ತಿರೋದೇನಂದ್ರೆ ನಿಮ್ದು ಎಷ್ಟೇ ರ್ಯಾಂಕಿಂಗ್ ಇರ್ಲಿ ನಿಮ್ಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಟಾಪ್ ಬ್ರಾಂಚ್ ಅಲ್ಲೇ ಸೀಟ್ ಸಿಗುತ್ತೆ. 1.5 ಲಕ್ಷ ರ್ಯಾಂಕಿಂಗ್ ಇದ್ರು ಟಾಪ್ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಷ್ಟೇ, ಟಾಪ್ ಬ್ರಾಂಚ್ ಅಲ್ಲಿ ಸಿಗುತ್ತೆ. ಈಗ CS IS EC ತ್ರಿಬಲ್ ಈ ರೀತಿ ಟಾಪ್ ಬ್ರಾಂಚ್ ಅಲ್ಲೇ ಸೀಟ್ ಸಿಗುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಟಾಪ್ ಇಂದಾನೆ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಂತ ಬನ್ನಿ. ಈಗ ನಿಮ್ದು ರ್ಯಾಂಕಿಂಗ್ ಸ್ವಲ್ಪ 1 ಲಕ್ಷ ಇದೆ ಅನ್ಬಿಟ್ಟು ನೀವು ಯಾವ್ದೋ ಒಂದು ಕೆಳಗಡೆ ಇರುವಂತಹ ಕಾಲೇಜನ್ನ ಆ ರೀತಿಯಲ್ಲಿ ಅಪ್ಲೈ ಮಾಡಕ್ ಹೋಗ್ಬಿಡಿ. ಟಾಪ್ ಇಂದಾನೆ ಅಪ್ಲೈ ಮಾಡ್ಕೊಂತ ಬರ್ರಿ. ಟಾಪ್ ಅಲ್ಲೇ ಯಾವ್ದೋ ಒಂದು ನಿಮ್ಗೆ ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ಅದು ಕೆಳಗಡೆ ಈ ರೀತಿ ಫಿಲ್ಟರ್ ಆಗ್ತಾ ಬರುತ್ತೆ, ಓಕೆನಾ. ನಿಮ್ಗೀಗ ಒಂದು 50ನೇ ಕಾಲೇಜ್ ಸಿಕ್ತ ಅನ್ಕೊಳ್ಳಿ, ನಿಮ್ ಮತ್ತೆ 51ನೇದು 52ನೇದು ಅದೆಲ್ಲ ಅವಶ್ಯಕತೆ ಇಲ್ಲ. 50ನೇ ಕಾಲೇಜ್ಗೆ ನೀವು ಹೋಗ್ಬೋದು. ಆ ರೀತಿಯಾಗಿರುತ್ತೆ ಅದು. ಅದೆಲ್ಲ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಆಡ್ ಮಾಡೋದು ಹೇಳ್ತೀನಿ. ಈಗ ನಮ್ಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ ಭಯ ಪಡ್ತಿದ್ರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಸೀಟ್ ಸಿಕ್ಕೇ ಸಿಗುತ್ತೆ. ಇಲ್ಲಿ ಕಟ್ ಆಫ್ ಎಲ್ಲ ತೋರಿಸಿದ್ದೀನಿ ನಿಮ್ಗೆ. 1 ಲಕ್ಷ 1.5 ಲಕ್ಷದೆಲ್ಲ ಇದ್ರಲ್ಲಿ ಇದಾವೆ. ಅಷ್ಟು ರ್ಯಾಂಕಿಂಗ್ ಇದ್ರು ಸೀಟ್ ಸಿಕ್ಕೇ ಸಿಗುತ್ತೆ. ಮತ್ತೆ ನೀವು ವಿದ್ಯಾರ್ಥಿಗಳು ನಮ್ಗೇನಾದ್ರು ಒಂದು ವೇಳೆ ಸೀಟ್ ಸಿಗಲಿಲ್ಲ ಅಂದ್ರೆ ನಾವಾಗಾರ 1 ವರ್ಷ ವೇಸ್ಟ್ ಆಗುತ್ತಾ ನಮ್ಗೆ ಅಂತ ನೀವು ಕೇಳೋದಾದ್ರೆ ಆ ರೀತಿ ವರ್ಷ ಎಲ್ಲ ಏನು ವೇಸ್ಟ್ ಆಗಲ್ಲ. ನಿಮ್ಗೆ ಒಂದು ವೇಳೆ ಸೀಟ್ ಸಿಗಲಿಲ್ಲ ಅಂದ್ರೂ ಕೂಡ ನೀವು ಬೇರೆ ಕೋರ್ಸ್ಗೆ ಹೋಗಿ ಜಾಯಿನ್ ಆಗ್ಬೋದಾಗಿರುತ್ತೆ. ಸ್ವಲ್ಪ ಫೈನ್ ಕಟ್ಟಬೇಕಾಗುತ್ತೆ, ಅದನ್ನ ಸ್ವಲ್ಪ ದಂಡ ಕಟ್ಬಿಟ್ಟು ನೀವು ಹೋಗಿ ಜಾಯಿನ್ ಆಗ್ಬೋದಾಗಿರುತ್ತೆ, ಓಕೆನಾ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಇನ್ನೂ KCET ರಿಲೇಟೆಡ್ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.